ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಏನಪ್ಪಾ ಇವತ್ತಿನ ತರಗತಿ ಅಂತ ಅಂದ್ರೆ ನಿಮಗೆ ಎಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿದೆ. ಇವತ್ತು ಎಇ ಪರೀಕ್ಷೆ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೂಪ್ ಬಿ ಪರೀಕ್ಷೆ ನಡೆದಿದೆ. ಯಾವುದರ ಪರೀಕ್ಷೆ ಅಂತ ಅಂದ್ರೆ ಇದು ಗ್ರೂಪ್ ಬಿ ಪರೀಕ್ಷೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಇ ನಡೆಸುತ್ತೆ ಈ ಒಂದು ಪರೀಕ್ಷೆಯನ್ನ. ಅದು ನಡೆದಿದೆ. ಅದರಲ್ಲಿ ಆಗಿರ್ತಕ್ಕಂಥ ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ಬಿಡಿಸ್ಕೊಳ್ತಾ ಹೋಗೋಣ. ಆ ಯಾಕೆ ಅಂತಂದ್ರೆ ನಿನ್ನೆ ಒಂದು ಏನು ನಿನ್ನೆ ನಾನ್ ಹೆಚ್ ಕೆ ಪೇಪರ್ ನಡೆದಿತ್ತು. ಹೆಚ್ ಕೆ ಪೇಪರ್ ನಿನ್ನೆ 4ನೇ ತಾರೀಕು, ಇವತ್ತು 5ನೇ ತಾರೀಕು ನಾನ್ ಹೆಚ್ ಕೆ ಪೇಪರ್ ಆಗಿದೆ. ಸ್ವಲ್ಪ ನಾನ್ ಹೆಚ್ ಕೆ ಪೇಪರ್ ಸ್ವಲ್ಪ ಕಂಪೇರ್ ಟು ಹೆಚ್ ಕೆ ಸ್ವಲ್ಪ ಟಫ್ ಇದೆ. ನೋಡ್ಕೊಳ್ತಾ ಹೋಗೋಣ. ನೀವು ಯಾರ್ಯಾರು ಈ ಒಂದು ಏನು ಸಂಪೂರ್ಣ ಒಂದು ಕ್ವಶನ್ ಪೇಪರ್ ಅನ್ನ ಇನ್ನೂ ಕೂಡ ಬಿಡಿಸಿಲ್ಲ, ಎಲ್ಲರೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗಿ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಇರುತ್ತೆ, ಒಂದ್ಸಲಿ ಬಿಡಿಸ್ಕೊಳ್ಳಿ. ಯಾಕೆ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯನ್ನ ಏನಾದ್ರೂ ಪರೀಕ್ಷೆಯನ್ನ ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ರ ಎಲ್ಲರೂ ಕೂಡ ಇಂಥ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ರೆ ನಿಮ್ಗೆ ಯೂಸ್ ಆಗತ್ತೆ. ಈಗ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, 10 ವಿದ್ಯಾರ್ಥಿಗಳು ಇದಾರಂತೆ, ABCDEFGHIJ ಅಂತ. ಎದುರು ಬದುರು ಏನ್ ಮಾಡ್ತಾರೆ ಅಂತ ಅಂದ್ರೆ ಎರಡು ಸಾಲಿನಲ್ಲಿ ಕುಳಿತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎರಡು ಸಾಲು ಅಂತ ಅಂದ್ರೆ ಯಾವ ರೀತಿ, ಇಲ್ಲೊಂದ್ ಸಾಲಿದೆ, ಇಲ್ಲೊಂದ್ ಸಾಲಿದೆ, ಎರಡು ಅಂದ್ರೆ ಎದುರು ಬದುರು ಅಂತ ಕೊಟ್ಟಿದ್ದಾರೆ. ಪ್ರತಿ ಸಾಲಿನಲ್ಲಿ 5 ಜನ ಇದ್ದಾರಂತೆ. ಪ್ರತಿ ಸಾಲಿನಲ್ಲಿ 5 ಅಂತ ಅಂದ್ರೆ ಈ ರೀತಿಯಾಗಿ ಇಲ್ಲೊಬ್ರು, ಇಲ್ಲಿಬ್ರು, 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 5 ಜನ ಆಯ್ತಾ. 1 2 3 4, ನೆಕ್ಸ್ಟ್ 5 6 7 8 9 10. 10 ಜನ ಆದ್ರೆ ಇಲ್ಲಿ 10 ಜನ ಆದ್ರು. ನೆಕ್ಸ್ಟ್ ಮುಂದೆ ನೋಡೋಣ. ಎ ವಿದ್ಯಾರ್ಥಿ ಎಚ್ ಮತ್ತು ಐ ನ ನಡುವೆ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿದ್ದಾನೆ. ನೋಡಿ, ಎ ವಿದ್ಯಾರ್ಥಿ ಇದ್ದಾನೆ ಏನಪ್ಪ ಮಾಡಿದ್ದಾನೆ, ಹೆಚ್ ಮತ್ತೆ ಐ ಮಧ್ಯೆ ಏನ ಕುಳಿತುಕೊಂಡಿದ್ದಾನೆ. ಇವನು ಮತ್ತೆ ದಕ್ಷಿಣದಲ್ಲಿ ಮುಖ ಮಾಡಿದ್ದಾನೆ. ವಿದ್ಯಾರ್ಥಿಗಳೇ ಇದನ್ನ ನೋಡಿ, ಎ ದಕ್ಷಿಣಕ್ಕೆ ಮುಖ ಮಾಡಿದ್ದಾನೆ ಅಂತ ಅಂದ್ರೆ ಅವನ ಪಕ್ಕದಲ್ಲಿದ್ದವನು, ಈ ಕಡೆ ಇದ್ದವನು ಮತ್ತೆ ಈ ಕಡೆ ಇದ್ದವನು ಇಬ್ರು ಕೂಡ ದಕ್ಷಿಣಕ್ಕೆ ಮುಖ ಮಾಡಿರ್ಬೇಕು. ಯಾಕೆ ಅಂತಂದ್ರೆ ಅವನ ಪಕ್ಕದಲ್ಲಿದ್ದವರು ಕೂಡ ದಕ್ಷಿಣಕ್ಕೆ ಮುಖ ಮಾಡಿದ್ರೆ ಮಾತ್ರ ಅವರೆಲ್ಲರೂ ಕೂಡ ಈ ಒಂದು ಮೇಲಿನ ಭಾಗದಲ್ಲಿ ಬರ್ತಾರೆ ಅಂತ ಅದು ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ತನ ಮುಗೀತು. ಇಲ್ಲಿ ತನ ನಾವು ಓದ್ಬಿಟ್ಟಿದ್ದೇವೆ, ಇದನ್ನ ಬಿಟ್ಬಿಡಿ. ನೆಕ್ಸ್ಟ್ ಮುಂದೆ ನೋಡಿ, ಬಿಯ ತಕ್ಷಣ ಬಲಭಾಗದಲ್ಲಿ ಕುಳಿತಿರುವ ಎಫ್. ಬಿಯ ಬಿಯ ತಕ್ಷಣ ಬಲಭಾಗದಲ್ಲಿ ಅಂತ ಇಮ್ಮಿಡಿಯೇಟ್ ಬಲಭಾಗದಲ್ಲಿ ಕುಳಿತಿರುವ ಎಫ್ ಜೆಗೆ ಮುಖ ಮಾಡಿದ್ದಾನೆ. ಓಕೆನಾ? ಈ ರೀತಿಯಾಗಿ ನೀವು ಈ ರೀತಿಯಾಗಿ ಬರ್ಕೊಂಡಿಲ್ಲ ಅಂತ ಇಂಥ ಪ್ರಶ್ನೆಗಳನ್ನ ಈಸಿಯಾಗಿ ಬಿಡಿಸೋದಕ್ಕೆ ಆಗೋದಿಲ್ಲ. ನೀವು ಕ್ವಶನ್ ಫುಲ್ ಓದ್ಕೊಂಡು ಆಮೇಲೆ ನಾನು ಬಿಡಿಸ್ತೀನಿ ಅಂತಂದ್ರೆ ಆಗಲ್ಲ, ಮೊದಲು ಬರ್ಕೋಬೇಕು ಈ ತರ. ನೆಕ್ಸ್ಟ್ ಸಿ ಯು ಇ ಮತ್ತು ಬಿ ನ ನಡುವೆ ಇದ್ದಾನೆ. ಸಿ ಏನ್ ಮಾಡಿದಾನೆ, ಇ ಮತ್ತೆ ಬಿ ನ ನಡುವೆ ಇದ್ದಾರಂತೆ. ಓಕೆನಾ? ಇಲ್ಲಿ ತನಕ ಓದಿದ್ವಿ. ನೆಕ್ಸ್ಟ್ ಜೆಯು ಐ ನ ತಕ್ಷಣ ಎಡದಲ್ಲಿ ಇದ್ದಾನೆ. ಜೆ ಏನಿದ್ದಾನೆ ಐ ನ ತಕ್ಷಣದ ಎಡದಲ್ಲಿ. ತಕ್ಷಣ ಎಡದಲ್ಲಿ ಅಂದ್ರೆ ಎಡಗಡೆ. ಓಕೆನಾ? ಹಿಂಗ್ ಬರ್ಕೊಂಡ್ಬಿಡಿ. ನೆಕ್ಸ್ಟ್ ಡಿಯು ಜೆ ನ ಬಲಭಾಗದಲ್ಲಿ, ಡಿಯು ಜೆ ನ ಬಲಭಾಗದಲ್ಲಿ ಮತ್ತೆ ಹಾಗೂ ಜಿಯು ಎಫ್ ನ ಎಡಭಾಗದಲ್ಲಿ. ಜಿಯು ಎಫ್ ನ ಎಡಭಾಗದಲ್ಲಿ ಇರ್ತಾರೆ. ಇಷ್ಟು ನಮಗೆ ಗೊತ್ತಿರತಕ್ಕಂಥದ್ದು, ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇದೊಂದು ಮಾಹಿತಿ. ಸ್ವಲ್ಪ ಕಲರ್ ಚೇಂಜ್ ಮಾಡಬೇಡ, ಕಲರ್ ಚೇಂಜ್ ಮಾಡೋಣ. ಆಗ್ತಾ ಇಲ್ಲ ಕಲರ್ ಚೇಂಜ್, ಇಷ್ಟೇ ಇರ್ಲಿ. ಈಗ ನೋಡಿ, ಇಷ್ಟು ಮಾಹಿತಿ ಇದಾವೆ. ಮೊದಲನೇದಾಗಿ ನಾವೇನಪ್ಪ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಾವು ಯಾವ್ದಾದ್ರು ಒಂದು ತೆಗೆದುಕೊಂಡು ನೋಡ್ಬೇಕು ಇವಾಗ. ಓಕೆನಾ? ಯಾವ್ದು ಮಾಡೋಣ ಇವಾಗ ನಾವು? ಮೊದಲು ನಾವು ಇದನ್ನ ಮಾಡೋಣ. ಓಕೆನಾ? ಬಿ ಮತ್ತೆ ಎಫ್ ಮೇಲೆ ಜೆ ಇದ್ದಾನೆ ಅಂತ ನಾನೇನ್ ಮಾಡ್ತೇನೆ, ಎಂಡ್ ತಗೊಂಡ್ಬಿಡ್ತೇನೆ. ಇಲ್ಲಿ ಬಿ ಇರ್ತಾನೆ, ಅದರ ಬಲಭಾಗದಲ್ಲಿ ಎಫ್ ಇರ್ತಾನೆ, ಅದರ ಮೇಲ್ಭಾಗದಲ್ಲಿ ಜೆ ಬರ್ತಾನೆ. ಓಕೆನಾ? ಜೆ ಬರ್ತಾನೆ. ನೋಡಿ, ಜೆ ಏನಿದ್ದಾನೆ ಐ ನ ತಕ್ಷಣದ ಎಡಭಾಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಮೇಲಿನ ಭಾಗದಲ್ಲಿ, ಈ ಭಾಗದಲ್ಲಿ ಏನ್ ಕುತ್ಕೊಂಡಿರ್ತಾರೆ ಅವರು ಕೆಳಗೆ ಮುಖ ಮಾಡಿ ಕುತ್ಕೊಂಡಿದ್ರು ಅಂತ ಅಂದ್ರೆ, ಈ ರೀತಿಯಾಗಿ ಮುಖ ಮಾಡಿದ್ರು ಅಂತಂದ್ರೆ ಅವರ ಎಡಭಾಗ ಅಂತಂದ್ರೆ ಈ ಕಡೆ. ಅಂತ ಅಂದ್ರೆ ಐ ನ ಎಡಭಾಗದಲ್ಲಿ ಇಲ್ಲಿ ಜೆ ಇದ್ದಾನೆ. ಅರ್ಥ ಆಯ್ತಾ? ಇದು ಗೊತ್ತಾಯ್ತಾ? ಇದು ಆಯ್ತು. ಇವಾಗ ಇದೊಂದಾಯ್ತು, ಇದು ಒಂದಾಯ್ತು. ಓಕೆನಾ? ನೆಕ್ಸ್ಟ್ ಐ ಅಂತ ಕೊಟ್ಟಿದ್ದಾರೆ. ನೋಡಿ, ಐ ನ ಪಕ್ಕದಲ್ಲಿ ಎ ಇದ್ದಾನೆ, ಎ ನ ಪಕ್ಕದಲ್ಲಿ ಹೆಚ್ಚಿದ್ದಾನೆ. ಐ ಆಲ್ರೆಡಿ ನಾವು ಕೂರಿಸ್ಬಿಟ್ಟಿದ್ದೇವೆ. ಐ ನ ಪಕ್ಕದಲ್ಲಿ ಎ ಬರ್ತಾನೆ, ಎ ನ ಪಕ್ಕದಲ್ಲಿ ಹೆಚ್ಚು ಬರ್ತಾನೆ. ಇಲ್ಲಿ ತನ ಆಯ್ತಾ? ಐ ನ ಪಕ್ಕದಲ್ಲಿ ಎ ನ ಪಕ್ಕದಲ್ಲಿ ಹೆಚ್ಚು ಬರ್ತಾನೆ. ಇಲ್ಲಿ ತನ ಆಯ್ತಾ? ಅರ್ಥ ಆಯ್ತಾ ಇಲ್ಲಿ ತನ? ನೆಕ್ಸ್ಟ್ ಅದಾದ ಬಳಿಕ ಈಗ ಬನ್ನಿ,
ಇಲ್ಲಿ ಬಿ ಇದೆ, ಬಿ ನ ಪಕ್ಕದಲ್ಲಿ ಸಿ ಬರ್ತಾನೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಿ ನ ಪಕ್ಕದಲ್ಲಿ ಸಿ ಬರ್ತಾನೆ, ಸಿ ನ ಪಕ್ಕದಲ್ಲಿ ಇ ಬರ್ತಾನೆ, ಇಲ್ಲಿ ತನ ಆಯ್ತಾ. ನೆಕ್ಸ್ಟ್ ನೋಡಿ, ಜೇನ ಎಡಭಾಗದಲ್ಲಿ, ಜೇನ ಎಡಭಾಗ ಸಾರಿ ಹೌದು ಜೇನ ಬಲಭಾಗದಲ್ಲಿ, ಬಲಭಾಗದಲ್ಲಿ ಜೇನ ಬಲಭಾಗದಲ್ಲಿ ಡಿ ಬರ್ತಾನೆ. ಜೆ ಈ ರೀತಿಯಾಗಿ ಮುಖ ಮಾಡಿದ್ದಾನೆ ಅಂತ ಅಂದ್ರೆ ಬಲಭಾಗ ಅಂತಂದ್ರೆ ಈ ರೀತಿ ಬರುತ್ತೆ. ಜೇನ ಬಲಭಾಗದಲ್ಲಿ ಡಿ ಬರ್ತಾನೆ, ಇಲ್ಲೊಂದು ಜಾಗ ಇದೆ ನೋಡಿ, ಇಲ್ಲಿ ಕೂರಿಸ್ರಿ ಅವ್ರನ್ನ. ಎಫ್ ನ ಎಡಭಾಗದಲ್ಲಿ ಜಿ ಇದ್ದಾನೆ, ಇಲ್ಲಿ ಕೂರಿಸ್ಬಿಡ್ರಿ. ಇಷ್ಟೇ, ಮುಗೀತು. ಈಗ ನೋಡಿ ಏನ್ ಪ್ರಶ್ನೆ ಕೇಳಿದಾರೆ, ಹಾಗಾದ್ರೆ ಸಿ ಯ ಎದುರು ಕುಳಿತವ್ರು ಯಾರು ಅಂತ ಕೇಳಿದರೆ ಸಿ ನ ಎದುರು ಯಾರು ಕೂತ್ಕೊಂಡಿದಾರಪ್ಪ ಅಂತಾರೆ, ಎ ಕೂತ್ಕೊಂಡಿದ್ದಾನೆ. ಇಷ್ಟೇ ಆಪ್ಷನ್. ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಸಿ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆನಾ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ ನಾನು. ಓಕೆ, ಈಗ ನೋಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಈಗ ನಾವು ಹೋಗ್ಬೇಕು ಇವಾಗ. ಓಕೆ, ಮುಂದಿನ ಪ್ರಶ್ನೆ ನೋಡಿ ಏನಿದೆ. ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಒಂದು ಏನು ಪೈಕಿಯಲ್ಲಿ ಏನಪ್ಪಾ ಕೊಟ್ಟಿದ್ದಾರೆ ಅಂತ ಅಂದ್ರೆ ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಯಲ್ಲಿ ಯಾವ್ಯಾವ ಪರೀಕ್ಷೆನ ಬರೆದಿದ್ದಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಸ್ವಲ್ಪ ಇಲ್ಲಿ ಇದು ಮಾಡ್ಕೊಂಡು ನಾವು ಕೆಳಗಡೆ ಹೋಗೋಣ ಇವಾಗ. ನೋಡಿ, ಈ ಕೆಳಗಿನ ಪೈ ನಕ್ಷೆಯು ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಯಲ್ಲಿ ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತೆ ಇಲ್ಲಿ ಗಣಿತ ಅಂಕಗಳಲ್ಲಿ ಪಡೆದ ಅಂಕಗಳನ್ನ ನೀಡುತ್ತದೆ. ವಿದ್ಯಾರ್ಥಿಯು ಪಡೆದ ಒಟ್ಟು ಅಂಕಗಳು 540 ಆಗಿದೆ. 540 ಈಸಿ ಪ್ರಶ್ನೆ ಇದು, ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದು ಸರಿಯಾಗಿ ಉತ್ತರ ಆಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು 105 ಅಂಕಗಳನ್ನ ಗಳಿಸಿದ್ದಾನೆ ಅಂತ ಕೊಟ್ಟಿದ್ದಾರೆ. ನೋಡಿ, 5 ವಿಷಯ ಇದೆ. ನೀವೇನ್ ಮಾಡ್ತೀರಾ ಅಂತಾರೆ, ಇಲ್ಲಿ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ, ಡಿಗ್ರಿಯನ್ನ ನೀವೇನ್ ಮಾಡ್ತೀರಾ 100% ಗೆ ಮಾಡ್ಕೊಂಡು 100% ಅಲ್ಲಿ ಮಾಡ್ಕೊಂಡು ನೆಕ್ಸ್ಟ್ 540ಕ್ಕೆ ಬರ್ತೀರಾ. ಇಲ್ಲಿ ಈ ರೀತಿಯಾಗಿ ಮಾಡಿದ್ರಿ ಅಂತ ಅಂದ್ರೆ ನೀವು ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ಕೆ ಆಗಲ್ಲ. ಯಾವ ರೀತಿ ಮಾಡ್ಬೇಕು ಇಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಬಂದಾಗ ಅಂತ ಅಂದ್ರೆ ತುಂಬಾ ಈಸಿ ಕಣ್ರಿ. ನೋಡಿ, ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು 105 ಅಂಕಗಳನ್ನ ಪಡೆದುಕೊಂಡಿದ್ದಾನೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ ವಿದ್ಯಾರ್ಥಿ ಎಷ್ಟು ಅಂಕ ಪಡ್ಕೊಂಡಿದ್ದಾನೆ, 540 ಬರ್ಕೊಂಡಿದ್ದೀನ, 540 ಆಯ್ತು. ಅದರಲ್ಲಿ ಯಾವ ವಿಷಯದಲ್ಲಿ ಅಂತ ಕೊಟ್ಬಿಟ್ಟಿದ್ದಾರೆ 105 ಅಂತ, 105 ಮೇಲ್ ಬರ್ಕೊಂಡ್ಬಿಡಿ, 105. ಇಲ್ಲಿ ಎಲ್ಲವೂ ಕೂಡ ಡಿಗ್ರಿಯಲ್ಲಿ ಕೊಟ್ಟಿದಾರಲ್ವಾ. ಟೋಟಲ್ ಆಗಿ ವೃತ್ತದ ಸಂಪೂರ್ಣ ಡಿಗ್ರಿ ಎಷ್ಟಿರುತ್ತಪ್ಪ ಅಂತಾರೆ 360 ಡಿಗ್ರಿ ಇರುತ್ತಾ, 360 ಡಿಗ್ರಿ ಇರುತ್ತೆ. ಇಷ್ಟು ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ನೋಡಿ, 18 ಎರಡ್ಲೆ 36, 18 ಮೂರ್ಲೆ 54, 3 ಒಂದ್ಲೆ 3 ಮೂರ್ಲೆ 3 ಐದ್ಲೆ 35 ಎರಡ್ಲೆ ಎಷ್ಟು 70. 70 ಡಿಗ್ರಿ ಏನಿದೆ ಇದಕ್ಕೆ ಸರಿಯಾದ ಉತ್ತರ. 70 ಡಿಗ್ರಿ ಎಲ್ಲಿದೆ, ಹಿಂದಿ ಸಬ್ಜೆಕ್ಟ್ ಆಯ್ತಾ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಬಿಟ್ರೆ ನಿಮಗೆ ಹಿಂದಿ ಸಬ್ಜೆಕ್ಟ್ ಅಲ್ಲಿ ಹಿಂದಿ ಎಲ್ಲಿದೆ, ಮೊದಲನೇ ಆಪ್ಷನ್ ಹಿಂದಿ, ಇಲ್ಲಿಲ್ಲ. ಡೈರೆಕ್ಟ್ ಆಗಿ ಇದು ಮಾತ್ರ ಸರಿ, ಇವೆಲ್ಲವೂ ಕೂಡ ತಪ್ಪು ಅಂತ. ಇಷ್ಟೇ ಈಸಿಯಾಗಿ ಮಾಡ್ಬೇಕು ನೀವು. ಇದನ್ನ ಮಾಡೋದು ಬಿಟ್ಟು ನೀವು ಏನೇನೋ ಫುಲ್ ಎಲ್ಲ ಪರ್ಸೆಂಟೇಜ್ ಲೆಕ್ಕ ಹಾಕೊಂತ ಕೂತ್ಕೊಂಡ್ರೆ ಏನೂ ಆಗಲ್ಲ ಇಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಒಂದು ಅಂಕಿಯನ್ನು 13ರಿಂದ ಭಾಗಿಸಿದಾಗ ಶೇಷ 10 ಆಗತ್ತೆ. ಅದೇ ಅಂಕಿಯನ್ನ 9ರಿಂದ ಭಾಗಿಸಿದಾಗ ಶೇಷ 3 ಆದ್ರೆ ಆ ಅಂಕಿ ಎಷ್ಟು ಅಂತ ಕೊಟ್ಬಿಟ್ಟಿದ್ದಾರೆ. ತುಂಬಾ ಈಸಿ. ನೋಡಿ, 88ನ 13ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ, 13 5 13 6 78 ಬರುತ್ತೆ. 10 ಶೇಷ ಉಳಿಯುತ್ತೆ. ಬಟ್ ಅದೇ ಅಂಕಿಯನ್ನು ನಾವು 9ರಿಂದ ಭಾಗಿಸಿದ್ರೆ 9 81, 7 ಶೇಷ ಉಳಿಯುತ್ತೆ. ಹಾಗಾಗಿ ಮೊದಲನೇ ಆಪ್ಷನ್ ಅಲ್ಲ. ಎರಡನೇ ಆಪ್ಷನ್ ಅನ್ನ ನೋಡಿ, 49 ಅಂತ ಕೊಟ್ಟಿದ್ದಾರೆ, 49. ಇದನ್ನ 13ರಿಂದ ಭಾಗ ಮಾಡಿದ್ರೆ 13 ಮೂರ್ಲೆ 39, ಇನ್ನು 10 ಭಾಗ ಶೇಷ ಉಳಿತು, ಇದು ಸರಿ ಇದೆ. ಬಟ್ ಇನ್ನೊಂದು 9ರಿಂದ ಭಾಗ ಮಾಡಿದ್ರೆ 9 5 45, 4 ಶೇಷ ಉಳಿತು. ಹಾಗಾಗಿ ಇದು ಕೂಡ ಆಪ್ಷನ್ ಅಲ್ಲ. ನೆಕ್ಸ್ಟ್ ಇರುತ್ತೆ 75 ನೋಡಿ, 75 ಇದನ್ನ ನೋಡಿ 13ರಿಂದ ಭಾಗ ಮಾಡಿದ್ರೆ 13 5 65, ಶೇಷ ಎಷ್ಟು ಉಳಿತು, 10 ಉಳಿತು. ಅದೇ 75ನ 9ರಿಂದ ಭಾಗ ಮಾಡಿದ್ರೆ 9 8 72 ಬಂತು, 3 ಶೇಷ ಉಳಿತು. ಹಾಗಾಗಿ ಆಪ್ಷನ್ 3 ಸರಿ. ಇಷ್ಟು ಮಾಡಬೇಕು. ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಕರೆಕ್ಟ್ ಆಗಿ ಇಂಥ ಪ್ರಶ್ನೆಗಳಿಗೆ ಅರ್ಧ ಗಂಟೆ 1 ಗಂಟೆ 10 ನಿಮಿಷ ಟೈಮ್ ಕೊಟ್ಕೊಂಡ ಕುತ್ಕೊಂಡ್ರೆ ಆಗಲ್ಲ. ಇವೆಲ್ಲ ಟೈಮ್ ಉಳಿಸ್ಬೇಕು ನೀವು, ಇಲ್ಲೇ ಇಲ್ಲ. ಅದಕ್ಕಾಗಿ ಕರೆಕ್ಟ್ ಆಗಿ ನೀವು ತರಗತಿಯನ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಯೂಸ್ ಆಗುತ್ತೆ. ಓಕೆನಾ. ನೋಡಿ, ಮುಂದೇನ್ ಕೊಟ್ಟಿದ್ದಾರೆ, 5,000 ರೂಪಾಯಿಗಳ ಪ್ರತಿ ವರ್ಷಕ್ಕೆ 10% ಬಡ್ಡಿ ದರದಂತೆ ಎಷ್ಟು ವರ್ಷಗಳಿಗೆ ಸಂಯುಕ್ತ ಬಡ್ಡಿ ಅಂತ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಸಂಯುಕ್ತ ಬಡ್ಡಿ ಮತ್ತು ಸರಳ ಬಡ್ಡಿಯಲ್ಲಿನ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ ಪ್ರಶ್ನೆ. ಸರಳ ಬಡ್ಡಿ ಅಂತ ಅಂದ್ರೆ ಎಷ್ಟು, ಮೊದಲನೇ ವರ್ಷ 10% ಇದ್ರೆ ಎರಡನೇ ವರ್ಷನೂ ಕೂಡ 10% ಇರುತ್ತೆ. ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಆಯ್ತು, 20% ಆಯ್ತು. ಓಕೆನಾ. ನೆಕ್ಸ್ಟ್ ಅದೇ ಸಂಯುಕ್ತ ಬಡ್ಡಿ ಅಂತ ಅಂದ್ರೆ ನಿಮಗೆ ಹೇಳ್ತೇನೆ. ಸಂಯುಕ್ತ ಬಡ್ಡಿ ಅಂತ ಅಂದ್ರೆ 10% ಇಲ್ಲಿ ಏನಪ್ಪಾ ಕೊಟ್ಟಿದ್ದಾರೆ, ರೇಟ್ ಕೊಟ್ಟಿದ್ದಾರೆ, ಅಂದ್ರೆ ಶೇಕಡ ಕೊಟ್ಟಿದ್ದಾರೆ, ಅಂದ್ರೆ ಇದು ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ. 10% ನಾವೊಂದು ಇದು ಏನಪ್ಪಾ ಅಂತಾರೆ 1/10 ಅಂತ. ಅಂದ್ರೆ 10% ಅಂದ್ರೆ ಯಾವ ರೀತಿ ಬರೀತೇವೆ, 10/100 ಅಂತ ಬರೀತೇವೆ. ಈ 0 ಕ್ಯಾನ್ಸಲ್ ಆದ್ರೆ 1/10 ಅಂತ. ಮೊದಲನೇ ವರ್ಷಕ್ಕೆ ಇದೇನಾಗುತ್ತೆ, 10ರಿಂದ 11 ಆಗುತ್ತೆ.
ಎರಡನೇ ವರ್ಷಕ್ಕೂ ಕೂಡ 10ರಿಂದ 11 ಆಗುತ್ತೆ. ಈಗ ನೋಡಿ 10 100 ಆಯ್ತು, 11 121 ಆಯ್ತು. ಎಷ್ಟಪ್ಪ ಚೇಂಜ್ ಆಗಿದೆ? 21 ಆಗಿದೆ. 21 ಆಗಿದೆನಾ? ನೋಡಿ 21%. ಇದು 2 ವರ್ಷಕ್ಕೆ. ಈಗ ಡಿಫ್ರೆನ್ಸ್ ಏನ್ ಮಾಡಿದ್ದಾರೆ ಅವ್ರು ಕೇಳಿದ್ದಾರೆ, ಈ ಡಿಫ್ರೆನ್ಸ್ ಎಷ್ಟು ಅಂತ. 1%. 1% ಎಷ್ಟಿದೆ ಡಿಫ್ರೆನ್ಸ್ ಇದೆ. 5,000 1% ಎಷ್ಟಪ್ಪ ಅಂತಂದ್ರೆ ಡಿವೈಡೆಡ್ ಬೈ 1000 ಮಾಡಬೇಕು. ಈ 2 0 ಕ್ಯಾನ್ಸಲ್ ಆದ್ರೆ 50 ಸರಿಯಾದ ಉತ್ತರ ಆಗುತ್ತೆ. ಇಷ್ಟೇ ಉತ್ತರ. ಇದು ಬಿಟ್ರೆ ಇನ್ನೇನೋ ಕೂಡ ಇಲ್ಲ ಇದರಲ್ಲಿ. ಓಕೆನಾ? ಈ ಪ್ರಶ್ನೆ ಕೊನೆಯದಾಗಿ ಮಾಡೋಣ, ಯಾಕೆ ಅಂದ್ರೆ ಇದನ್ನ ನಾನು ಕೂಡ ಮಾಡಿಲ್ಲ ಈಗ. ನೆಕ್ಸ್ಟ್ ನೋಡೋಣ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದೆ. ಕೆಲವು ಕ್ವಶನ್ಸ್ ಗಳು ಬಂದ್ಬಿಡ್ತವೆ ಇಂತರ, ಏನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಮುಂದಿನ ಪ್ರಶ್ನೆ ನೋಡಿ. 1 ಸೆಕೆಂಡು ಗಂಟೆಯ ದಶಮಾಂಶ ರೂಪದಲ್ಲಿ ಎಷ್ಟು ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಒಂದು ಸಂಖ್ಯೆ ಏನಿದೆ, 1 ಸೆಕೆಂಡು, 1 ಸೆಕೆಂಡ್ ಇದೆ. 1 ಗಂಟೆ ಎಷ್ಟು ದಶಮಾಂಶ ಅಂತಂದ್ರೆ 60 ನಿಮಿಷ, 60 ಏನಪ್ಪಾ ಅಂತಂದ್ರೆ ಸೆಕೆಂಡು. ಅಂದ್ರೆ 1/3600 ಭಾಗ ಮಾಡಿದ್ರೆ ನಿಮಗೆ ಎಷ್ಟಪ್ಪ ಸಿಗತ್ತೆ ಅಂತ ಅಂದ್ರೆ 0.00027 ಸಿಗತ್ತೆ. ಓಕೆನಾ? ಇದು ಸರಿಯಾದ ಉತ್ತರ, ಆಪ್ಷನ್ ಸಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಅರುಣ್ ದಕ್ಷಿಣದ ಕಡೆಗೆ ಚಲಿಸಲಾರಂಭಿಸಿದ. ಇಲ್ಲಿ ಅರುಣ್ ನಿಂತಿದ್ದಾನಂತೆ, ಅವನೇನ್ ಮಾಡ್ತಾನೆ, ದಕ್ಷಿಣಕ್ಕೆ ಚಲಿಸ್ತಾನಂತೆ. 20 ಮೀಟರ್ ಚಲಿಸಿದಾನಂತೆ. ನೆಕ್ಸ್ಟ್ ಚಲಿಸಿದ ಬಳಿಕ ಅವನು ಆತನ ಎಡಗಡೆಗೆ ತಿರುಗಿಸ್ತಾನಂತೆ. ನೆಕ್ಸ್ಟ್ 2 ಬಾರಿ, ಇಲ್ಲೊಂದ್ಸಲಿ ತಿರುಗಿದಾನೆ ಮತ್ತೆ ಇಲ್ಲೊಂದ್ಸಲಿ ತಿರುಗಿದಾನೆ. 2 ಬಾರಿ ತಿರುಗಿ ಮತ್ತೆ 20 ಕಿಲೋಮೀಟರ್ ಪ್ರತಿ ಸಲ ಚಲಿಸಿದ. ಇಲ್ಲೂ 20 ಕಿಲೋಮೀಟರ್ ಅಲ್ಲ, 20 ಮೀಟರ್ ಚಲಿಸಿದ. ಇಲ್ಲೂ ಕೂಡ 20 ಮೀಟರ್ ಚಲಿಸಿದ. ಹಾಗಾದ್ರೆ ಈಗ ಅವನು ಪ್ರಾರಂಭಿಕ ಬಿಂದುವಿನಿಂದ, ಅಂದ್ರೆ ಇದು ಪ್ರಾರಂಭಿಕ ಬಿಂದುನ, ಯಾವ ದಿಕ್ಕಿನಲ್ಲಿದ್ದಾನೆ? ಪೂರ್ವ ದಿಕ್ಕಿನಲ್ಲಿದ್ದಾನೆ. ಇದು ಆಪ್ಷನ್ ಹೋಯ್ತು, ಇದು ಆಪ್ಷನ್ ಹೋಯ್ತು. ಪೂರ್ವ ದಿಕ್ಕು. ಎಷ್ಟು ಮೀಟರ್ ಅಂತ ನೋಡಿ, ಇಲ್ಲಿಂದ ಇಲ್ಲಿ ತನಕ 20 ಮೀಟರ್ ಇದೆ ಅಂದ್ರೆ ಇಲ್ಲಿಂದ ಎಷ್ಟಿರ್ಬೇಕು? 20 ಮೀಟರ್ ಇರಬೇಕು. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದಿದೆ. 2ನೇ ಮಾರ್ಚ್ 2024ಕ್ಕೆ ಶನಿವಾರವಾಗಿದ್ದರೆ 2ನೇ ಸೆಪ್ಟೆಂಬರ್ 2024ಕ್ಕೆ ವಾರದ ಯಾವ ದಿನ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ ನೋಡಿ. ಜನವರಿ, ಫೆಬ್ರವರಿ, ಮಾರ್ಚ್ 2ನೇ ತಾರೀಕು ಕೊಟ್ಟಿದ್ದಾರೆ. ಏಪ್ರಿಲ್ ನಲ್ಲಿ ಎಷ್ಟು ದಿನ ಇರುತ್ತೆ? 30. ಮೇ ನಲ್ಲಿ 31, ಜೂನ್ ನಲ್ಲಿ 30, ಜುಲೈಯಲ್ಲಿ 31, ಆಗಸ್ಟ್ ಅಲ್ಲಿ 30, ಸೆಪ್ಟೆಂಬರ್, ಜೂನ್, ಜುಲೈ, ಆಗಸ್ಟ್ ಅಲ್ಲಿ 30 ಆಯ್ತು. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ 2ನೇ ತಾರೀಕು ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. 2ನೇ ತಾರೀಕು ಏನಾಗುತ್ತೆ ಅಂತ. ಇಲ್ಲಿ 30 ಆಯ್ತಾ, ಇದು 2 ಹಾಕೊಂಡ್ಬಿಡಿ. 30 + 2 32 ಆಯ್ತಾ. 31 + 30 61 ಆಯ್ತಾ. ನೆಕ್ಸ್ಟ್ ಇಲ್ಲೂ ಕೂಡ 61 ಆಯ್ತು. 2 1 3 3 1 4 6 2 6 6 12 12 13 14 15 154 ಆಗಿದೆ ಇಲ್ಲಿ. ಓಕೆನಾ? ಈಗ ಇದನ್ನ ಕೂಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಮಾರ್ಚ್ ಅಲ್ಲಿ ನಾವಿನ್ನೂ ಕೂಡ ಎಣಿಸಿಲ್ಲ. ಮಾರ್ಚ್ ಅಲ್ಲಿ 31 ದಿನ ಇರುತ್ತೆ. ಅದರಲ್ಲಿ 2ನೇ ಮಾರ್ಚ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇನ್ನು ಎಷ್ಟು ದಿನ ಉಳಿತು? 2 ಮೈನಸ್ ಮಾಡಿದ್ರೆ 29 ಉಳಿತು. ಇನ್ನು ಇದೇ 29ನ್ನ 154ರಲ್ಲಿ ಏನ್ ಮಾಡಿಯಪ್ಪ ಅಂತಂದ್ರೆ 154ರಲ್ಲಿ 29ನ್ನ ಇಲ್ಲಿ ಕೂಡಿ 9 4 13ಕ್ಕೆ 3 ದಶಕ 1 5 1 6 6 7 8 183 ಬಂತು. ಇವಾಗ 183 ಬಂತ. ಎಷ್ಟು ಜನಕ್ಕೆ ಅರ್ಥ ಆಯ್ತು 183 ಬಂದಿದ್ದು? 183 ಬಂದ್ಮೇಲೆ ಇದನ್ನ 7ರಿಂದ ಭಾಗ ಮಾಡಿ. 7 ಒಂದ್ಲೆ, ಯಾಕಪ್ಪ 7ರಿಂದ ಭಾಗ ಮಾಡ್ತೀವಿ ಅಂತಂದ್ರೆ ಒಂದು ವಾರದಲ್ಲಿ ಎಷ್ಟು ದಿನ ಇರುತ್ತೆ? 7 ದಿನ ಇರುತ್ತೆ. 7 ಒಂದ್ಲೆ, 7 2 14, 4 ಉಳಿತು. 7 6 42, ಇನ್ನೂ ಕೂಡ 1 ಉಳಿತು. 1 ಉಳಿತಾ? ಈಗ 1 ಉಳಿದಿದ್ದು ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ? 2ನೇ ಸೆಪ್ಟೆಂಬರ್ 2024 ವಾರದ ಯಾವ ದಿನ ಅಂತ ಕೊಟ್ಟಿದ್ದಾರೆ. ಇಲ್ಲೇನ್ ಕೊಟ್ಟಿದ್ದಾರೆ? 2ನೇ ಮಾರ್ಚ್ ಏನಿದೆ ಶನಿವಾರ ಆಗಿದ್ರೆ 1 ಕೂಡ್ಬೇಕು. ಶನಿವಾರಕ್ಕೆ 1 ಕೂಡಿದ್ರೆ ಯಾವ ವಾರ ಬರುತ್ತೆ? ಆದಿತ್ಯವಾರ ಅಥವಾ ಭಾನುವಾರ ಬರುತ್ತೆ. ಇಷ್ಟೇ ಆನ್ಸರ್. ಮತ್ತೆ ಇಲ್ಲಿ ಗುಲಾಬಿ ಬಣ್ಣದ ಘನ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸ್ವಲ್ಪ ನನಗೆ ಅರ್ಥ ಆಗಿಲ್ಲ, ಕ್ವಶನೇ ಅರ್ಥ ಆಗಿಲ್ಲ ಇದು ಯಾವ ರೀತಿ ಮಾಡ್ಬೇಕು ಅಂತ. ಬಟ್ ನಾನಿಲ್ಲಿ 6 ಅಂತ ಕೊಟ್ಟಿದ್ದೇನೆ ಸರಿಯಾದ ಉತ್ತರ. ಯಾಕಪ್ಪ ಅಂತ ಅಂದ್ರೆ ಒಂದು ಘನ ಅಂತ ಅಂದ್ರೆ ಕ್ಯೂಬ್ ಅಂತ. ಇದು ಕ್ಯೂಬ್ ನಲ್ಲಿ ಹೊರಗೆ ಏನ್ ಮಾಡಿದ್ದಾರೆ? ಇವರು ಬಣ್ಣ ಮಾಡಿದಾರಂತೆ. ಹೊರಗಡೆ ಮಾತ್ರ ಬಣ್ಣ ಮಾಡಿದಾರಂತೆ. ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿ 27 ಸ್ಮಾಲ್ ಕ್ಯೂಬ್, 27 ಸಣ್ಣ 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 ಘನವನ್ನ ಮಾಡ್ತಾರಂತೆ. ಇದರಲ್ಲಿ ಎಷ್ಟು ಘನಗಳಿಗೆ ಬಣ್ಣವನ್ನ ಹಚ್ಚಿರ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರ ಒಂದು ಸರ್ಫೇಸ್ ಏರಿಯಾ ಎಷ್ಟು ಬರುತ್ತೆ ಅಂತ ಅಂದ್ರೆ 6a² ಸರ್ಫೇಸ್ ಏರಿಯಾ ಬರುತ್ತೆ. ಅದಕ್ಕಾಗಿ 6 ಅಂತ ಹಾಕಿದ್ದೇನೆ. ನೋಡೋಣ, ಬೇಕಾದ್ರೆ ಕೀ ಆನ್ಸರ್ ಬಂದ್ಮೇಲೆ ನೋಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮುಂದಿನ ಪ್ರಶ್ನೆ ಇದೆ. 2 ಸಂಖ್ಯೆಗಳ ಮಾಸ ಅಂತ ಕೊಟ್ಟಿದ್ದಾರೆ ಮತ್ತು ಲಾಸಗಳು ಅನುಕ್ರಮವಾಗಿ 10 ಮತ್ತು 420 ಆಗಿರುತ್ತವೆ. ಒಂದು ಸಂಖ್ಯೆ 140 ಆದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ. ತುಂಬಾ ಈಸಿ ಪ್ರಶ್ನೆ. ನಾನು ಒಂದು ಫಾರ್ಮುಲಾ ಹೇಳಿದ್ದೀನಿ ಆಲ್ರೆಡಿ. HCF ಇಂಟು LCM ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ. ನೋಡಿ, ಪ್ರಾಡಕ್ಟ್ ಆಫ್ ಟೂ ನಂಬರ್ ಅಂತ ಅಂದ್ರೆ ಏನು? 10 × 420 ಅಂತ 2 ನಂಬರ್ ಕೊಟ್ಬಿಟ್ಟಿದ್ದಾರೆ. 10 ×
420 ಈಸ್ ಈಕ್ವಲ್ ಟು ಎಲ್ ಸಿ ಎಂ ಇಂಟು ಹೆಚ್ ಸಿ ಎಫ್, ಎಲ್ ಸಿ ಎಂ ಇಂಟು ಹೆಚ್ ಸಿ ಎಫ್. ಹಾಗಾದ್ರೆ ಒಂದು ಸಂಖ್ಯೆ ಎಷ್ಟು ಕೊಟ್ಬಿಟ್ಟಿದ್ದಾರೆ? 140 ಕೊಟ್ಬಿಟ್ಟಿದ್ದಾರೆ. ಇನ್ನೊಂದೇನು ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ಮಾಡ್ಕೊಳ್ಳಿ. 141 14 14 ಮೂರ್ಲೆ 42, 10 ಮೂರ್ಲೆ 30, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 30. ಇಷ್ಟೇ ಮಾಡ್ಬೇಕಾಗಿತ್ತು, ಇನ್ನೇನು ಮಾಡೋದು ಬೇಕಾಗಿರ್ಲಿಲ್ಲ. ನೆಕ್ಸ್ಟ್ ನೋಡಿ ಏನಿದೆ. ಒಂದು ವಿಮಾನವು ತನ್ನ ಪ್ರಾರಂಭಿಕ ವೇಗವನ್ನ 60 ಕಿಲೋಮೀಟರ್ ಪರ್ ಅವರ್ ಇಂದ ಹೆಚ್ಚಿಸಿದಾಗ 1200 ಕಿಲೋಮೀಟರ್ ಅಂತರವನ್ನ ಕ್ರಮಿಸಲು 1 ಗಂಟೆ ಕಡಿಮೆ ಅವಧಿ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ವಿಮಾನದ ಪ್ರಾರಂಭಿಕ ವೇಗ ಎಷ್ಟು ಅಂತ. ಇಂಥ ಪ್ರಶ್ನೆಗಳಿಗೆ ನೀವು ಸಂಪೂರ್ಣವಾಗಿ ಬಿಡಿಸ್ಕೊಳ್ತಾ ಕೂತ್ಕೊಂಡ್ರೆ ಆಗಲ್ಲ. ಸೇಮ್ ಆಪ್ಷನ್ಸ್ ತಕೊಂಡು ನೀವು ಮಾಡ್ಬೇಕು. ನೋಡಿ ಇಲ್ಲಿ 150 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ 1200 ಭಾಗ ಮಾಡ್ಬೇಕು. 1200 150ರಿಂದ ಭಾಗ ಮಾಡಿದ್ರೆ ಎಷ್ಟು? 15 ಎಂಟ್ಲೆ 120. ಅದೇ ಈಗ ಏನ್ ಮಾಡ್ಬೇಕು? 150ಕ್ಕೆ ಪ್ಲಸ್ 60 ಭಾಗ ಕೂಡ್ಬೇಕು. 210 ಆಯ್ತು. ಈಗ 1200 ಭಾಗ ಮಾಡಿ. ಕಂಪ್ಲೀಟ್ ಆಗಿ ಭಾಗ ಆಗಲ್ಲ, ಹಾಗಾಗಿ ಮೊದಲನೇ ಆಪ್ಷನ್ ಬರಲ್ಲ. ಅದೇ ರೀತಿ 200ರಿಂದ ಮಾಡಿ. 200ರಿಂದ 1200, 201 2006 ಬಂತು. ನೆಕ್ಸ್ಟ್ ಅದೇ ರೀತಿ 260ರಿಂದ ಮಾಡಿದ್ರೆ 260ರಿಂದ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ಭಾಗ ಆಗಲ್ಲ, ಹಾಗಾಗಿ ಇದು ಕೂಡ ಅಲ್ಲ. 240 ನೋಡಿ, ಮೂರನೇದಾಗಿ 240. 240ರಿಂದ 1200 ಭಾಗ ಮಾಡಿದ್ರೆ 245 ಬಂದ್ಬಿಡುತ್ತೆ. ಅದೇ ರೀತಿ 1200 ಪ್ಲಸ್ 60 ಮಾಡಿ. ಈಗ 300ರಿಂದ ಭಾಗ ಮಾಡಿದ್ರೆ 3 4 12 ನೋಡಿ, ಒಂದ್ ಅವರ್ ಕಡಿಮೆ ಆಗಿದೆ. 1 ಅವರ್ ಕಡಿಮೆ ಆಗಿದೆನಾ? 1 ಅವರ್ ಕಡಿಮೆ ಆಗಿರೋದಕ್ಕೆ ಏನಪ್ಪಾ ಸರಿಯಾದ ಉತ್ತರ? ಆಪ್ಷನ್ 3 ಸರಿಯಾದ ಉತ್ತರ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ. ಇದು ಸ್ವಲ್ಪ ಏನಪ್ಪಾ ಅಂತ ಅಂದ್ರೆ ಮಾಡ್ಬೋದು ಇದನ್ನ, ಇದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ. ಏನಪ್ಪಾ ಅಂತ ಅಂದ್ರೆ ಆಪ್ಷನ್ ಸರಿ ಹೇಳ್ಬಿಡ್ತೇನೆ, ಇದನ್ನ ನೋಡಿ. ಇದು ಸರಿಯಾದ ಉತ್ತರ. ಈಗ ನಾವು ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೇನೆ. ಪಿ ಮೈನಸ್ ಎಂ ಅಂತ ಇದೆ. ಪಿ ಎಲ್ಲಿದೆ? ಪಿ ಮೈನಸ್ ಎಂ, ಎ ಮೈನಸ್ ಬಿ ತರ ನಾವು ಮಾಡಬೇಕು. ಎ ಯು ಬಿ ನ ಸಹೋದರ. ಪಿ ಮೈನಸ್ ಎಂ ಅಂತ ಅಂದ್ರೆ ಪಿ ಯು ಎಂ ನ ಸಹೋದರ. ನೆಕ್ಸ್ಟ್ ಎಂ ಪ್ಲಸ್ ಎನ್. ಎಂ ಪ್ಲಸ್ ಎನ್ ಅಂದ್ರೆ ಎಂ ನು ಬಿ ಯ ತಾಯಿ. ಎಂ ನು ಬಿ ಯ ತಾಯಿ. ಎಂ ನು ಬಿ ಯ ತಾಯಿ. ಬಿ ಅಂತ ಅಂದ್ರೆ ಇಲ್ಲಿ ಏನು? ಎನ್. ಓಕೆನಾ? ನೆಕ್ಸ್ಟ್ ಎನ್ ಇಂಟು ಕ್ಯೂ ಅಂತ ಅಂದ್ರೆ ಎನ್ನು ಕ್ಯೂ ನ ಸಹೋದರ. ಇಷ್ಟಿದೆ. ಈಗ ನೋಡಿ, ಕೆಳಗಿನ ಪಿ ಮತ್ತು ಕ್ಯೂ ನ ಸಹೋದರ ಮಾವ ಎಂದು ಯಾವುದು ತೋರಿಸುತ್ತದೆ? ನೋಡಿ, ಪಿ ಇಲ್ಲಿ ಸೋದರ ಮಾವ ಆಗಿದ್ದಾನೆ, ಕ್ಯೂ ನ ಸೋದರ ಮಾವ. ಯಾವ ರೀತಿ ಅಂತಾನೆ ಅವರ ಅಮ್ಮನ ತಮ್ಮ ಅಥವಾ ಅಣ್ಣ ಆಗಿರ್ತಾನೆ. ಹಾಗಾಗಿ ಪಿ ನು ಕ್ಯೂ ನ ಸೋದರ ಮಾವ ತೋರಿಸ್ತಾ ಇದೆ. ಹಾಗಾಗಿ ಆಪ್ಷನ್ 3ನೇ ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಮತ್ತೆ ಕೊನೆ ಪ್ರಶ್ನೆ ಇದು. ಇದು ಕೂಡ ಈಸಿ ಇದೆ. ಏನಪ್ಪಾ ಅಂತಂದ್ರೆ ಕೆಳಗಿನ ಸರಣಿಗಳನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟುಬಿಟ್ಟಿದ್ದಾರೆ. ರೂಟ್ 13 ಇದೆ. ರೂಟ್ 13 39 ಇದೆ. ನೆಕ್ಸ್ಟ್ ರೂಟ್ 3 13 ಇದೆ. ನೆಕ್ಸ್ಟ್ 3 39 ಇದೆ. ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ ಕಂಡ್ರಿ ಇದು. ಈಗ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಈಸಿ ಹೆಂಗೆ ಅಂತ. ರೂಟ್ 13 ಇದೆನಾ? ರೂಟ್ 13 ಹಂಗೆ ಬರ್ಕೊಂಡ್ಬಿಡಿ. ನೆಕ್ಸ್ಟ್ 39 ಇದೆನಾ? ರೂಟ್ ಒಳಗೆ 39 ಇದೆ. 39ನ ಯಾವ ರೀತಿ ಬರೀಬಹುದು? 13 ಇಂಟು 3 ಬರೀಬಹುದಾ? 13 ಇಂಟು 3. ಓಕೆ ನೋಡಿ, ಇಲ್ಲಿ ಮೂರನೇದನ್ನ ಇಲ್ಲೇನಿದೆ? ರೂಟ್ 13 ಇಲ್ಲಿದೆ. ಇಲ್ಲಿ 3 ಹೊರಗಡೆ ಇದೆ ಅಂತ ಅಂದ್ರೆ ಅದು ಯಾವ ರೀತಿ ಬಂದಿರುತ್ತೆ ಹೊರಗೆ? ಒಳಗಡೆ 9 ಇತ್ತು ಅಂತ ಅದರ ಸ್ಕ್ವೇರ್ ರೂಟ್ ಆಗಿ 3 ಹೊರಗೆ ಬಂದಿರುತ್ತೆ. ಇದನ್ನ ನಾವಿನ್ನೂ ಒಳಗಡೆ ಕಳಿಸ್ಬೇಕು. ಇನ್ನು ಒಳಗಡೆ ಕಳಿಸ್ಬೇಕು ಅಂತ ಅಂದ್ರೆ ಅದನ್ನ ಸ್ಕ್ವೇರ್ ಮಾಡ್ಬೇಕು. 3 ಮೂರ್ಲೆ ಎಷ್ಟು? ಇಂಟು 9. ನೋಡಿ, ಏನು ಚೇಂಜ್ ಆಗಿಲ್ಲ. ಸೇಮ್ ಸ್ಕ್ವೇರ್ ರೂಟ್ ನ ಹೊರಗೆ ತೆಗೆದ್ವಿ ಅಂತ ಇಲ್ಲಿ 3 ಬಂದ್ಬಿಡುತ್ತೆ. ಸೇಮ್ ಇದು ಬಂದ್ಬಿಡುತ್ತೆ. ಅದಕ್ಕಾಗಿ ಇದನ್ನು ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ನೋಡಿ, 3 ಕೊಟ್ಟಿದ್ದಾರೆ. ಸೇಮ್ 39. 13 ಇಂಟು 3 ಬರ್ಕೊಳ್ಳಿ. 13 ಇಂಟು 3 ಸ್ಕ್ವೇರ್ ರೂಟ್ ಪ್ಲಸ್ ಇಲ್ಲೊಂದು 9 ಒಳಗಾಕಿ. ನೆಕ್ಸ್ಟ್ ಎಕ್ಸ್ ನಾವು ಕಂಡುಹಿಡಿಬೇಕು. ನೋಡಿ, 13 ಇಂಟು 3 ಇದೆ. 13 ಇಂಟು 3 ಮಲ್ಟಿಪಲ್ 3 ಆಗಿದೆ. ನೆಕ್ಸ್ಟ್ ಇನ್ನೂ ಕೂಡ ಮಲ್ಟಿಪಲ್ 3 ಆಗಿದೆ. ಇನ್ನೂ ಕೂಡ ಮಲ್ಟಿಪಲ್ 3 ಆಗಬೇಕು. ಅಂದ್ರೆ 13 ಇಂಟು 81 ಈ ರೀತಿಯಾಗಿ ಬರುತ್ತೆ. ಇದನ್ನ ಹೊರಗೆ ತೆಗೆದ್ರೆ 9 ರೂಟ್ 13 ಬರುತ್ತೆ. ಇದು ಸರಿಯಾದ ಉತ್ತರ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಇದು ಇವತ್ತಿನ ಒಂದು ಮೆಂಟಲ್ ಎಬಿಲಿಟಿ ತರಗತಿ. 2 ಕ್ವಶನ್ ಇದಾವಲ್ಲ, ಅದನ್ನ ಮುಂದೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಬಟ್ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.